ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಿವತ್ತೊಂದು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮ ಹಾಸನಿಗೆ ಹೋಗಿದ್ದೆ, ಅಂದರೆ ನಮ್ಮ ತಾಯಿ ಮನೆಗೆ. ನಾನು ಮತ್ತು ನನ್ನ ತಮ್ಮ, ನಮ್ಮ ತಾಯಿ, ನನ್ನ ಮಕ್ಕಳು ಎಲ್ಲರೂ ಸೇರಿಕೊಂಡು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಅಂದರೆ ನಮ್ಮ ತಂದೆ ಮನೆಗೆ. ಇಲ್ಲೇ ಹಾಸನ ಹತ್ರ ಕಟಾಯ ಅಂತ ಬರುತ್ತೆ. ಅದು ಬಂದು ನಮ್ಮ ತಂದೆ ಊರು. ಅಂದರೆ ಅಲ್ಲಿ ಇವಾಗ ನಾವು ಯಾರೂ ಇಲ್ಲ, ಯಾಕಂದರೆ ಹಾಸನಲ್ಲೇ ಸೆಟ್ಲಾಗಿರೋದು ನನ್ನ ತಮ್ಮ, ನಮ್ಮ ತಾಯಿ ಎಲ್ಲ. ಆದರೆ ಅಲ್ಲಿ ನಮ್ಮ ಮನೆ ಮತ್ತು ನಮ್ಮ ಹೊಲ ಎಲ್ಲ ಅಲ್ಲೇ ಇರೋದು. ಹಾಗಾಗಿ ನಾವು ಅಲ್ಲಿ ನಮ್ಮ ಮನೆ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ. ಆ ಊರಲ್ಲೇ ಗ್ರಾಮ ದೇವತೆ ಇರೋದ್ರಿಂದ ಸ್ವಲ್ಪ ಪೂಜೆ ಮಾಡಿಸ್ಕೊಂಬರೋಣ. ನನಗೆ ಕೊರೋನಾ ಟೈಮಲ್ಲಿ ಪಾಸಿಟಿವ್ ಆದಾಗ ಒಂದು ಅರ್ಕೆ ಮಾಡ್ಕೊಂಡಿದ್ದೆ, ಅದು ಕೊಟ್ಟೇ ಇರಲಿಲ್ಲ. ಹಾಗಾಗಿ ಹೋಗ್ತಾ ಇದ್ದೀವಿ. ನನ್ನ ತಮ್ಮನೂ ಕೂಡ ಹಾಗೆ ಗಾಡಿ ಪೂಜೆ ಮಾಡ್ಕೊಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ನಮ್ಮೂರು. ಈಗ ಕಟಾಯ ಬಂತು, ಅಲ್ಲಿಂದ ಕ್ರಾಸ್ ಆಗಬೇಕು. ಶೆಟ್ಟಳ್ಳಿ ಚರ್ಚಿಗೆ ಹೋಗೋ ರೋಡಲ್ಲೇ ಸಿಗುತ್ತೆ ನಮ್ಮೂರು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ವಾತಾವರಣ ಫುಲ್ ಸ್ವಲ್ಪ ಗ್ರೀನ್ ಜಾಸ್ತಿ, ಇಲ್ಲೆಲ್ಲ ಮರಗಳು, ತುಂಬ ಮರಗಳು, ಬೆಟ್ಟ ಎಲ್ಲ ಜಾಸ್ತಿ ಈ ಸೈಡು. ಒಂದು ಸ್ವಲ್ಪ ಮಲೆನಾಡು ಥರನೇ ಕಾಣಿಸುತ್ತೆ ಇದು ನಮ್ಮೂರು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಮನೆ ದೇವರಾದಂಥ ಲಕ್ಷ್ಮೀ ದೇವರಿಗೆ, ಅಂದರೆ ನಮ್ಮ ತಾಯಿ ಮನೆ ದೇವರಿದು, ನಮ್ಮ ತಂದೆ ಮನೆದು. ನೋಡಿ ಫ್ರೆಂಡ್ಸ್, ಈ ಬುಟ್ಟಿಲಿ ನಾವು ಏನಿದೆ ಅಂತ ನೋಡಿಲ್ಲ. ಈ ಬುಟ್ಟಿಲಿ ಸಾಮಾನ್ಯ ದೇವ್ರನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಗಂಡು ಮಕ್ಕಳು ಮಾತ್ರ ಒಳಗಡೆ ಹೋಗ್ಬೋದು, ಹೆಣ್ಮಕ್ಳು ಹೋಗೋ ಆಗಿಲ್ಲ. ಹಾಗಾಗಿ ನಾನು ಇಲ್ಲೇ ಆಚೆ ಕಡೆ ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ ನಮ್ಮೂರು ಎಷ್ಟು ಚೆನ್ನಾಗಿದೆ. ಇಲ್ಲೇ ಕೆಳಗಡೆ ನಮ್ಮ ಮನೆ ಇದೆ, ಆದರೆ ಮನೆಗೆ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತ. ಯಾಕಂದರೆ ನನ್ನ ತಮ್ಮ ಡ್ಯೂಟಿಗೆ ಹೋಗಬೇಕಿತ್ತು, ಮತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಇಲ್ಲೇ ಪೂಜೆ ಮಾಡ್ಕೊತಾ ಇದ್ದೀವಿ. ಈ ದೇವಸ್ಥಾನ ಬಂದು ಅಂದರೆ ನಮ್ಮ ಫುಲ್ ಫ್ಯಾಮಿಲಿ, ಅಣ್ಣ ತಮ್ಮದ್ರು, ದೊಡ್ಡಪ್ಪ ಚಿಕ್ಕಮ್ಮನ ಮಕ್ಕಳು ಅವರೇ ಪೂಜೆ ಮಾಡೋದು ಇದನ್ನು. ಅಂದರೆ ಡೈಲಿ ಪೂಜೆ ಮಾಡಲ್ಲ ಇದನ್ನು. ಶುಕ್ರವಾರ ಪೂಜೆ ಮಾಡ್ತಾರೆ. ಯುಗಾದಿ ಹಬ್ಬದಲ್ಲಿ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬ ದಿನಗಳಲ್ಲೆಲ್ಲ ಚೆನ್ನಾಗಿ ಪೂಜೆ ಮಾಡ್ತಾರೆ. ಆದರೆ ವೀಕ್ಲಿ ಒನ್ ಟೈಮೇ ಪೂಜೆ ಮಾಡೋದು. ಹಾಗಾಗಿ ನಾವು ಕೂಡ ತುಂಬ ದಿನ ಆಗಿತ್ತು ನಾನು ಬಂದು. ಹಾಗಾಗಿ ಹಣ್ಣುಕಾಯಿ ಮಾಡಿಸ್ಕೊಳ್ಳೋಣ, ಮತ್ತು ನನ್ನದೊಂದು ಅರ್ಕೆ ಇತ್ತು, ಅದನ್ನು ಕೂಡ ತೀರಿಸೋಣ ಅಂತ ಬಂದ್ವಿ. ಏನಾದರೂ ಅರ್ಕೆ ಇದ್ದರೆ ಕೊಡಬೇಕಲ್ವ, ಬೇಗ ತೀರಿಸ್ಬಿಡ್ಬೇಕು, ಹಾಗೆ ಹಿಡ್ಕೊಬಾರ್ದು. ತುಂಬಾ ದಿನಗಳಾಗಿತ್ತು ನಾನು ಅರ್ಕೆ ಮಾಡಿಕೊಂಡು. ಕೊರೋನಾ ಟೈಮಲ್ಲಿ ಮಾಡ್ಕೊಂಡಿದ್ದೆ. ನನಗೆ ಪಾಸಿಟಿವ್ ಆದಾಗ ಲಕ್ಷ್ಮೀ ದೇವರಿಗೆ ನನಗೆ ಪೂಜೆ ಮಾಡಿಸಿ ನನ್ನ ಕೈಲಿ ಆದಷ್ಟು ದುಡ್ಡನ್ನ ಹಾಕ್ತೀನಿ ಅಂತ ನಾನು ಹಾಕೇ ಇರಲಿಲ್ಲ. ಹಾಗಾಗಿ ಹೇಗೂ ಹೋಗ್ತಾ ಇದ್ದೇನಲ್ಲ, ಅವನ ಜೊತೆ ಹೋಗಿ ಬರೋಣ, ಹಾಗೂ ನಾನು ಅರ್ಕೆ ಕೊಟ್ಟಂಗೂ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಇದು ಲಕ್ಷ್ಮೀ ದೇವರು. ಈ ಬುಟ್ಟಿಲಿ ದೇವರಿದೆ ಅಂತ, ಅಂದರೆ ಈ ಬುಟ್ಟಿ ಒಳಗಡೆ ಸಣ್ಣ ಪುಟ್ಟ ವಿಗ್ರಹಗಳು, ಅದು ದೇವ್ರದ್ದು ಎಲ್ಲ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಕೆಳಗಡೆ ಈಗೇನೆ ಕಳಸ ಇಟ್ಟು ಪೂಜೆ ಮಾಡೋದು. ನಮ್ಮ ಊರಿನ ಪದ್ಧತಿ ಯಾವ ರೀತಿ ಇದೆ ಆ ರೀತಿಯೇ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ. ನಾವು ಕೂಡ ಪೂಜೆ ಮಾಡ್ಕೊಂಡ್ವಿ. ಮತ್ತು ಆ ಬುಟ್ಟಿ ಮೇಲ್ಗಡೆನೂ ದೇವರಿರೋದ್ರಿಂದ ಅಲ್ಲಿಗೂ ಕೂಡ ಪೂಜೆ ಮಾಡಿಕೊಂಡು, ಕಾರಿಗೂ ಕೂಡ ನಾವು ಪೂಜೆ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ನೀವೇ. ನಮ್ಮೂರು ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ತೋಟ, ನಮ್ಮ ಮನೆಯೆಲ್ಲ ತೋರಿಸ್ತೀನಿ. ನಾನು ಕೂಡ ಗಾಡಿಗೆ ಪೂಜೆ ಮಾಡಿದೆ, ಒಳ್ಳೆಯದಾಗಲಿ ಅಂತ. ನಮ್ಮ ತಾಯಿ ಕೂಡ ಪೂಜೆ ಮಾಡಿದ್ರು. ಎಲ್ಲರೂ ಪೂಜೆ ಮಾಡಿಕೊಂಡು ಮತ್ತೆ ಹಾಸನ ಕಡೆ ಹೊರಟ್ವಿ. ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ, ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಯಾವ ರೀತಿ ಮಾಡ್ತೀನೋ ಮಿಸ್ಟೇಕ್ ಆಗುತ್ತೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ ಫ್ರೆಂಡ್ಸ್.